ಕೃಷ್ಣ ಚೈತನ್ಯ ಪ್ರಭು ದಯಾಕರು ಮೊರೆ. ನನ್ನ ಪ್ರಿಯ ಚೈತನ್ಯ ಮಹಾಪ್ರಭುಗಳೇ, ದಯವಿಟ್ಟು ನನ್ನ ಮೇಲೆ ಕೃಪೆಯನ್ನು ತೋರಿಸಿ. ತೋಮ ಬಿನಾ ಕೇ ದೋಯಾಲು ಜಗತ ಸಂಸಾರ. ಈ ಸಂಪೂರ್ಣ ಸೃಷ್ಟಿಯಲ್ಲಿ, ಬ್ರಹ್ಮಾಂಡದಲ್ಲಿ ನಿಮಗಿಂತ ಹೆಚ್ಚು ಕೃಪಾಳು ಯಾರಿದ್ದಾರೆ, ದಯಾಳು ಯಾರಿದ್ದಾರೆ? ಪತಿತ ಪಾವನ ಹೇತು ತವ ಅವತಾರ, ಮೋಸಮ ಪತಿತ ಪ್ರಭು ನಾ ಪಾಯಿಬೆ ಯಾರ. ನೀವು ತುಂಬ ಪತಿತ ಅಂದರೆ ಯಾರಿಗ ಶಬ್ದ ಅರ್ಥ ಆಗುತ್ತೆ? ಪತಿತ ಅಂದರೆ ಏನು? ಪತಿತ ಅಂದರೆ ಶಬ್ದ ಕೇಳಿದರೆ ಎಲ್ಲಾದರೂ? ಇಲ್ಲ, ಗೊತ್ತಿಲ್ಲಲ್ಲ. ಹಾಂ, ತದ್ಭವ ರೂಪ. ಕನ್ನಡದಲ್ಲಿ ಆ್ಯಕ್ಚುಲಿ ಇದು ಪತಿತ ಭಾಳ ನಮಗೆ ಕಾಮನ್ ಅನಿಸೋದು. ಅಂದರೆ ತುಂಬ ಬಿದ್ದು ಹೋದವ್ರಂತ. ಬಿದ್ದು ಹೋದವ್ರು ಅಂದರೆ ಗೊತ್ತಾಗುತ್ತಾ? ನೈತಿಕವಾಗಿ ಎಲ್ಲ ರೀತಿಯಿಂದ ತುಂಬ ಬಿದ್ದು ಹೋದವರು. ಅಂದರೆ ತುಂಬ ಬಿದ್ದು ಹೋದ ಜನ, ಕಲಿಯುಗ ಜನ ಅಂದರೆ ಪಾಪಿಷ್ಟ್ರು ಅಂತ ಅವರ ಉದ್ಧಾರ ನಿಮ್ಮಕ್ಕಿಂತ ಹೆಚ್ಚು ಯಾರಿದ್ದಾರೆ? ಅದರೊಳಗೆ ನಾನೇನಿದ್ದೀನಿ ಅತ್ಯಂತ ಬಿದ್ದು ಹೋಗಿದ್ದೀನಿ. ಅದಕ್ಕೋಸ್ಕರ ನೀವು ಪತಿತರ ಉದ್ಧಾರಕ್ಕೆ, ಅಂದರೆ ಬಿದ್ದು ಹೋದವರು ಉದ್ಧಾರಕ್ಕೆ ಬಂದಿದ್ದೀರಿ. ನಾನು ಫಸ್ಟ್ ಏನು ಮಾಡ್ತೀನಿ, ನನ್ನ ಕ್ಲೇಮ್ ಫಸ್ಟ್ ಇದೆ ಇಲ್ಲಿ. ಅಂದರೆ ಯಾರು ಅಹಂಕಾರಿಗಳಿದ್ದಾರೆ ಅಥವಾ ಯಾರು ತಮ್ಮನ್ನು ತಾವು ಶ್ರೇಷ್ಠ ಅಂತ ತಿಳ್ಕೊಳ್ತಾರೆ ಅವ್ರಿಗೆ ಅವಕಾಶ ಇಲ್ಲ. ಯಾರು ತಮ್ಮನ್ನು ತಾವು ಬಿದ್ದು ಹೋದವರು, ತಾವು ತುಂಬ ಅಧಮರು, ನೀಚರು ಅಂಥೇಳಿ ಯಾರು ತಿಳ್ಕೊಳ್ತಾರೆ ಅವ್ರಿಗೆ ಚೈತನ್ಯ ಮಹಾಪ್ರಭುಗಳ ಕೃಪೆ ಸಿಗುತ್ತೆ ಮೊದಲು. ಆಹಾ ಪ್ರಭು ನಿತ್ಯಾನಂದ ಪ್ರೇಮಾನಂದ ಸುಖಿ ಕೃಪಾವಲೋಕನಕರು ಆಮಿ ಬೋಡೋ ದುಃಖಿ. ನಿತ್ಯಾನಂದ ಪ್ರಭುಗೆ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತುಂಬ ನೀವು ಪ್ರೇಮಾನಂದದಲ್ಲಿ, ಕೃಷ್ಣ ಪ್ರೇಮದಲ್ಲಿ ತೇಲ್ತಾ ಇದ್ದೀರಾ. ನಮ್ಮ ಮೇಲೆ ಒಂದು ಕೃಪೆಯ ದೃಷ್ಟಿಯನ್ನು ಮಾಡಿ. ಅವಲೋಕನ ಅಂದರೆ ಅವಲೋಕನ ದೃಷ್ಟಿ, ಕೃಪಾ ದೃಷ್ಟಿಯನ್ನು ತೋರಿಸಿ. ಯಾಕಂದರೆ ನಾನು ತುಂಬ ದುಃಖಿತನಾಗಿದ್ದೀನಿ ಭೌತಿಕ ಸಂಸಾರದಲ್ಲಿ ಬಿದ್ದು. ದಯಾಕರೋ ಸೀತಾಪತಿ ಅದ್ವೈತ ಗೋಸ್ವಾಮಿ ಅಂದರೆ ಅದ್ವೈತ ಆಚಾರ್ಯ. ಇಲ್ಲಿ ಈ ಫೋಟೋದಲ್ಲಿ ಕೊನೆಗಿದ್ದಾರಲ್ಲ, ಪಂಚತತ್ವದಲ್ಲಿ ಗಡ್ಡದವ್ರು ಕೊನೆ ಮಹಾವಿಷ್ಣು ಮತ್ತು ಸದಾಶಿವನ ಅವತಾರ, ಅವ್ರಿಗೆ ಪ್ರಾರ್ಥನೆ ಮಾಡ್ತಾಯಿದ್ದಾರೆ. ನೀವು ದಯವಿಟ್ಟು ನಮ್ಮ ಮೇಲೆ ಕೃಪೆ ಮಾಡಿ, ದಯವನ್ನು ಮಾಡಿ. ನಿಮ್ಮ ಕೃಪೆಯ ಬಲದಿಂದ, ನಿಮ್ಮ ಕೃಪೆಯ ಆಶೀರ್ವಾದದಿಂದ ಏನು ನಮಗೆ ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ಪ್ರಭು, ರಾಧಾಕೃಷ್ಣ ಅವರು ಲಭ್ಯ ಆಗ್ತಾರೆ ಅಂತ. ಹಾ ಸ್ವರೂಪ್ ಸನಾತನ ಭಟ್ಟ ರಘುನಾಥ ರೂಪ ರಘುನಾಥ ಭಟ್ಟಜುಗ ಶ್ರೀಜೀವ ಪ್ರಭು ಲೋಕನಾಥ. ಅಂದರೆ ವೃಂದಾವನದ ಷಡ್ಗೋಸ್ವಾಮಿಗಳು, ಸ್ವರೂಪ ದಾಮೋದರ ಗೋಸ್ವಾಮಿ, ಲೋಕನಾಥ ಗೋಸ್ವಾಮಿ ಅವ್ರಿಗೆ ಅವ್ರು ಪ್ರಾರ್ಥನೆಯನ್ನು ಮಾಡ್ತಾಯಿದ್ದಾರೆ. ಎಲ್ಲ ಆಚಾರ್ಯರು, ಶ್ರೀನಿವಾಸ ಆಚಾರ್ಯ ಕೊನೆ ಶ್ಲೋಕದಲ್ಲಿ ದ್ವಯಾಕರು ಶ್ರೀ ಆಚಾರ್ಯ ಪ್ರಭು ಶ್ರೀನಿವಾಸ ರಾಮಚಂದ್ರ ಸಂಗಮಾಗೆ ನರೋತ್ತಮ ದಾಸ. ಎಲ್ಲ ಆಚಾರ್ಯರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದಾರೆ. ಷಡ್ಗೋಸ್ವಾಮಿಗಳಲ್ಲಿ ಶ್ರೀನಿವಾಸ ಆಚಾರ್ಯ ಅವರೆಲ್ಲ. ನನಗೆ ಏನು ಬೇಕು? ರಾಮಚಂದ್ರ ಸಂಗಮಾಗೆ ನರೋತ್ತಮ ದಾಸ್. ನರೋತ್ತಮ ದಾಸ್ ಠಾಕೂರ್ ಚೈತನ್ಯ ಮಹಾಪ್ರಭುಗಳು ಸ್ವಯಂ ಅವರ ಒಂದು ಅವತಾರದ ಬಗ್ಗೆ ಹೇಳುವುದು. ಗೋಲೋಕದಿಂದ ವಿಶೇಷವಾಗಿ ಚೈತನ್ಯ ಮಹಾಪ್ರಭುಗಳು ಮತ್ತು ಅವರ ಮುಖ್ಯ 6 ಗೋಸ್ವಾಮಿಗಳು ಹೋದ್ಮೇಲೆ ಮುಂದೆ ಈ ಸಂದೇಶವನ್ನು ಸಾರಲಿಕ್ಕೆ ಅವ್ರನ್ನ ವಿಶೇಷವಾಗಿ ಏನು ಮಾಡಿದ್ರು, ಚೈತನ್ಯ ಮಹಾಪ್ರಭು ಕಳಿಸಿದರು. ನರೋತ್ತಮ ಅಂಥೇಳಿ. ಅವರು ರಾಜ ಕೃಷ್ಣಾನಂದ ದತ್ತ ಅಂಥೇಳಿ ಇವತ್ತಿನ ಬಾಂಗ್ಲಾದೇಶದಲ್ಲಿದ್ದರು ಅವರು. ಅಲ್ಲಿ ಪದ್ಮಾ ನದಿಯ ತೀರದಲ್ಲಿ ಅಲ್ಲಿ ದೊಡ್ಡ ರಾಜರಾಗಿದ್ದರು. ಅವ್ರ ಮಗನ ರೂಪದಲ್ಲಿ ಅವರು ಹುಡ್ತಾರೆ, ನರೋತ್ತಮ ದಾಸ್ ಠಾಕೂರ್. ಚೈತನ್ಯ ಮಹಾಪ್ರಭುಗಳು ಅಲ್ಲಿ ಹೋಗಿರಬೇಕಾದ್ರೆ ಅಲ್ಲಿ ಕೂಗ್ತಾರೆ ನರೋತ್ತಮ ನರೋತ್ತಮ ಅಂತ. ಇನ್ನೂ ಅವರು ಹುಟ್ಟೋಕ್ಕಿಂತ ಮುಂದೆ ಒಂದು ದಿವಸ ಇಲ್ಲಿ ನರೋತ್ತಮ ಅನ್ನುವ ಒಬ್ಬ ಮಗುವಿನ ಜನ್ಮ ಆಗುತ್ತೆ.
ಅವನಿಗೆ ನೀನು ಕೃಷ್ಣ ಪ್ರೇಮ ಕೊಡಬೇಕು ಅಂಥೇಳಿ ಸ್ವತಃ ತಮ್ಮ ಪ್ರೇಮವನ್ನು ಪದ್ಮಾ ನದಿಯಲ್ಲಿ ಅವಳಲ್ಲಿ ಡಿಪಾಸಿಟ್ ಮಾಡ್ತಾರೆ. ಅವಳಿಗೆ ಹೇಳ್ತಾರೆ, ಅವ್ರು ಬಂದಾಗ ನೀನೇನು ಮಾಡಬೇಕು, ಅವರಿಗೆ ಇದನ್ನು ಕೊಡಬೇಕು ಅಂತ. ಅವರು ಕೂಡ ಏನು ಮಾಡ್ತಾಯಿದ್ದಾರೆ, ಅವರು ನರೋತ್ತಮ ದಾಸವಾಗೆ ರಾಮಚಂದ್ರ ಸಂಗಮಾಗೆ ನರೋತ್ತಮ ದಾಸ್. ರಾಮಚಂದ್ರ ಆ್ಯಕ್ಚುಲಿ ಇವರೇನು ಹೇಳ್ತಾ ಇದ್ದಾರೆ ಕವಿರಾಜ್, ರಾಮಚಂದ್ರ ಕವಿರಾಜ್ ಅಂಥೇಳಿ ಅವರು ಶ್ರೀನಿವಾಸ ಆಚಾರ್ಯ ಶಿಷ್ಯರು. ಆ್ಯಕ್ಚುಲಿ ಶ್ರೀನಿವಾಸ ಆಚಾರ್ಯರು ಮತ್ತು ನರೋತ್ತಮ ದಾಸ್ ಠಾಕೂರು ಅವರು ಸಮಕಾಲೀನರವರು. ಆದರೂ ಅವರ ಶಿಷ್ಯ ಅಂದರೆ ಅವ್ರಿಗಿಂತ ಕೆಳಗಡೆ ಇರುವಂಥ ಒಬ್ಬ, ಕೆಳಗಡೆ ಅಂದರೆ ಅವರು ಫ್ರೆಂಡ್, ಅವರು ಜೊತೆಗಾರರ ಶಿಷ್ಯರ ಸಂಘ ಅಂದರೆ ಭಕ್ತರ ಸಂಘದಲ್ಲಿಯೇ ನಾವು ಭಕ್ತಿ ಅನ್ನೋದು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಈ ರೀತಿ ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ಪ್ರಭುಗಳ ಒಂದು ಕೃಪೆಗೋಸ್ಕರ ಅವರು ಪ್ರಾರ್ಥನೆಯನ್ನು ಮಾಡ್ತಾಯಿದ್ದಾರೆ ನರೋತ್ತಮ ದಾಸ್ ಠಾಕೂರ್. ನಾವು ಕೆಲವೊಂದಿಷ್ಟು ವಾರಗಳಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳ ಲೀಲೆಗಳ ಬಗ್ಗೆ, ಅವ್ರ ಜನ್ಮದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಸಾರ್ವಭೌಮ ಭಟ್ಟಾಚಾರ್ಯ ಅವರು ಹೇಳ್ತಾರೆ ಚೈತನ್ಯ ಮಹಾಪ್ರಭುಗಳ ಬಗ್ಗೆ, ಮಧುರ ಚೈತನ್ಯ ಲೀಲಾ ಸಮುದ್ರ ಗಂಭೀರ್ ಲೋಕೆ ನಾಹಿ ಬೂझे ಬೂझे ಭಕ್ತ ದೀರ್. ಹೇಳ್ತಾರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಲೀಲೆ ಏನಿದೆಯಲ್ಲ ಅದು ಅತ್ಯಂತ ಮಧುರವಾಗಿದೆ. ಅಂದರೆ ಅತ್ಯಂತ ಏನು ಹೇಳ್ತಾರೆ, ಮಧುರ ಅಂದರೆ ಸ್ವೀಟ್, ಭಾಳ ಮನೋಹರವಾಗಿದೆ ಅದು. ಆದರೆ ಅದರ ಜೊತೆಗೇ ಅತ್ಯಂತ ಆಳವಾಗಿ ಸಮುದ್ರ ಗಂಭೀರ, ಸಮುದ್ರ ಯಾವ ರೀತಿ ಅದು ಏನಿರುತ್ತೆ ಅದು ಆಳವಾಗಿರುತ್ತೆ, ಆ ರೀತಿ ಅದು ಆಳವಾಗಿಯೂ ಕೂಡ ಇದೆ. ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಯಾರಿಗೆ ಸಾಧ್ಯ? ಲೋಕೆ ನಾಹಿ ಬೂझे ಬೂझे ಭಕ್ತ ಧೀರ್. ಯಾರು ನಿಜವಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಆಶ್ರಯವನ್ನು ತೆಗೆದುಕೊಳ್ತಾರೆ, ತುಂಬ ಒಂದು ಧೀರರಾಗಿದ್ದಾರೆ ಅಂಥ ಭಕ್ತರು ಮಾತ್ರ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಸಾಮಾನ್ಯ ಜನರು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಅವ್ರು ಹೇಳ್ತಾರೆ, ವಿಶ್ವಾಸ ಕೋರಿಯ ಸುನ ಚೈತನ್ಯ ಚರಿತ ತರ್ಕನ ಕರಿಹ ತರ್ಕೆ ಹಬೆ ವಿಪರೀತ. ಏನು ಮಾಡಬೇಕು ನಾವು? ವಿಶ್ವಾಸ ಕರಿಯ ಸುನ ಚೈತನ್ಯ ಚರಿತ, ಶ್ರೀ ಚೈತನ್ಯ ಮಹಾಪ್ರಭುಗಳ ಲೀಲೆಗಳ ಬಗ್ಗೆ ಅವರ ಚರಿತ್ರೆಯನ್ನು ನಾವು ವಿಶ್ವಾಸ ಮಾಡಿ ಅದನ್ನು ಕೇಳಬೇಕು, ನಂಬಿಕೆಯಿಂದ ಕೇಳಬೇಕು. ನಂಬಿಕೆ ಇಲ್ಲ ಅಂದರೆ ಅದು ಅರ್ಥ ಆಗೋದಿಲ್ಲ. ತರ್ಕನ ಕರಿಹ, ಏನು ತರ್ಕ ಮಾಡಬೇಡಿ, ನೀವು ತರ್ಕ ಮಾಡಬೇಡಿ. ತರ್ಕ ಕರಿಯ ಹಬೆ ವಿಪರೀತ, ತರ್ಕ ಮಾಡಿದ್ರೆ ಅದು ವಿಪರೀತ ಆಗುತ್ತೆ, ನಮ್ಗೆ ಅರ್ಥ ಆಗೋದಿಲ್ಲ. ಯಾವ ರೀತಿ ಅಂದರೆ ನಾವೆಲ್ಲ ಶಾಲೆಯಲ್ಲಿ ಗಣಿತ ಕಲ್ತಿದ್ದೀವಲ್ಲ, ಮ್ಯಾಥ್ಸ್, ಗಣಿತದಲ್ಲಿ ಮೊದಲು ನಮ್ಗೆ ಹೇಳೋದು ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಆ್ಯಸ್ ಅಸಂಪ್ಷನ್. ಅಸಂಪ್ಷನ್ ಕನ್ನಡದಲ್ಲಿ ಏನು ಹೇಳ್ತೀರಾ? ಊಹೆ ಅಥವಾ ಒಂದು ನಂಬಿಕೆ, ಒಂದು ನಾವೇನು ಮಾಡಬೇಕು, ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ಬಿಡ್ಬೇಕು. ಎಕ್ಸ್ ಈಸ್ ಈಕ್ವಲ್ ಟು ವೈ, ಏನು ಫಸ್ಟ್ ನಮ್ಗೆ ಕಲಿಸೋದು ಗಣಿತದಲ್ಲಿ, ಏನು ಎಕ್ಸ್ ಈಸ್ ಈಕ್ವಲ್ ಟು ವೈ. ಅದು ಹಾಗೇಕೆ ಅಂತ ಕೇಳೋಂಗಿಲ್ಲ. ಎಕ್ಸ್ ಈಸ್ ಈಕ್ವಲ್ ಟು ವೈ ಅಂದರೆ ಯಾಕಂತ ಕೇಳೋಂಗಿಲ್ಲ. ಅದು ಮೊದಲು ಏನು ಮಾಡ್ಬೇಕು, ನಾವು ಗಣಿತ ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೊದಲು ಅದನ್ನು ಹೇಗಿದೆ ಹಾಗೆ ಒಪ್ಕೊಳ್ಬೇಕು ಅದನ್ನು. ಅದೇನು ಎಕ್ಸ್ ಈಸ್ ಈಕ್ವಲ್ ಟು ವೈ, ಆಮೇಲೆ ಅದು ಎಕ್ಸ್ ಈಸ್ ಈಕ್ವಲ್ ಟು ವೈ ಅನ್ನೋದು ಹೇಗೆ ಅನ್ನೋದನ್ನೆಲ್ಲ ಏನು ಮಾಡುತ್ತೆ, ಅದನ್ನು ಸಮೀಕರಣವನ್ನು ಬಿಡಿಸಲಾಗುತ್ತೆ ಅದು. ಅದಕ್ಕೆ ಫಸ್ಟ್ ಏನು ಮಾಡ್ಕೋಬೇಕು, ಫಸ್ಟು ನಾವು ಟೀಚರ್ ಹೇಳ್ತಾರೆ ಎಕ್ಸ್ ಈಸ್ ಈಕ್ವಲ್ ಟು ವೈ ಅಂತ ಹೇಳಿದ ತಕ್ಷಣ ಏನದು, ಎಕ್ಸ್ ಈಸ್ ಈಕ್ವಲ್ ಟು ವೈ. ಈ ಎಕ್ಸ್ ಎಲ್ಲಿದು ವೈ ಎಲ್ಲಿದು ಮೊದಲು ಗೊತ್ತಾಗೋದಿಲ್ಲ ಮಕ್ಕಳಿಗೆ, ಸ್ಟೂಡೆಂಟ್ಸ್ಗೆ, ವಿದ್ಯಾರ್ಥಿಗಳಿಗೆ ಗೊತ್ತಾಗೋದಿಲ್ಲ. ಇದೇನು ಹೇಳ್ತಾರೆ ಇದು ಅಂಥೇಳಿ ಎಲ್ಲ ಎದ್ದು ಬರೋಂಗಿಲ್ಲ. ಇವರೆಲ್ಲ ಏನು
ಇವರೆಲ್ಲ ಬುರುಡೆ ಬಿಡ್ತಾರೆ. ಸ್ಕೂಲಾಗೆ ನಾನು ಸೈನ್ಸ್ ಕಲಿಯಕ್ಕೆ ಬಂದಿದ್ದೆ, ಇವ್ರು ಏನು ಮಾಡಿದ್ರು ಬುರುಡೆ ಬಿಡ್ತಾ ಇದ್ದಾರೆ ಅಂತ ಎದ್ದು ಹೋಗೋಂಗಿಲ್ಲ. ಮೊದಲೇನು ಸಪೋಸ್ ಅಜ್ಯೂಮ್ ದ್ಯಾಟ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಅಂತ ಹೇಳಿದರೆ, ಅಜ್ಯೂಮ್ ಅಂತ ಹೇಳಿದಾರಲ್ಲ ಅಲ್ಲಿ, ನಾವೇನು ಮಾಡ್ಕೋಬೇಕು, ಅದನ್ನು ಊಹಿಸ್ಕೋಬೇಕು. ಹೌದಪ್ಪ, ಹೌದು ಹೌದು ಅನ್ಬೇಕು. ಮೊದಲೇನಾಗಬೇಕು, ನಮ್ಮ ಹೃದಯ ಏನಿದೆಯಲ್ಲ ಅದನ್ನು ನಾವು ಸಿದ್ಧ ಮಾಡ್ಕೊಳ್ಬೇಕು. ಮನಸ್ಸನ್ನು ಏನು ಮಾಡಬೇಕು, ಸಿದ್ಧ ಮಾಡ್ಕೊಳ್ಬೇಕು. ಒಂದು ಸಾಮಾನ್ಯ ಗಣಿತ ಈ ಜೀವನದಲ್ಲಿ ಅಲ್ಪ ಸ್ವಲ್ಪ ಉಪಯೋಗ ಆಗುತ್ತೆ. ಈಗ ಯಾರಿಗಾದರೂ ನಮಗೆ ಸ್ಯಾನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ ಅವೆಲ್ಲ ಉಪಯೋಗ ಆಗ್ತಾವ? ಅವೆಲ್ಲ ಕಲ್ತೀವಲ್ಲ ನಾವು. 3 ತಿಂಗಳು ತಲೆ ಹೊಡ್ಕೊಂಡು, 6 ತಿಂಗಳು ತಲೆ ಹೊಡ್ಕೊಂಡು ಅದಕ್ಕೆ ಅಧ್ಯಯನ ಮಾಡಿದ್ದಾಯ್ತು. PUC ಎಕ್ಸಾಮ್ ಬರೆದಿದ್ದಾಯಿತು. ಆಮೇಲೆ ಅಲ್ಲಿಗೆ ಅದು ಸುಮ್ಮನೆ ವೇಸ್ಟ್ ಆಫ್ ಟೈಮ್. ಅದಕ್ಕೆಲ್ಲ ನಾವು ಏನು ಮಾಡ್ಬಿಡ್ತೀವಿ, ಅದನ್ನು ಒಪ್ಕೊಳ್ತೀವಿ. ಯಾಕಂದರೆ ನಮಗೆ ಡಿಗ್ರಿ ಬೇಕು. ಏನು ಬೇಕು? ಸೆಕೆಂಡ್ ಇಯರ್ ಸರ್ಟಿಫಿಕೇಟ್ ಬೇಕು. ಅದು ಸೆಕೆಂಡ್ ಇಯರ್ ಸರ್ಟಿಫಿಕೇಟ್ ಇದ್ದರೆ ಆಮೇಲೆ ನಾವು ಏನು ಮಾಡ್ಬೋದು, ಮುಂದೆ ಇಂಜಿನಿಯರಿಂಗಾದರೂ ಹೋಗ್ಬೋದು, ಮೆಡಿಸಿನ್ಗಾದರೂ ಹೋಗ್ಬೋದು. ಅದಕ್ಕೋಸ್ಕರ ನಾವು ಅದನ್ನ ಒಪ್ಕೊಂಡ್ಬಿಡ್ತೀವಿ. ಇಲ್ಲಿ ನಮಗೆ ಬೇಕಾಗಿರೋದೇನು, ಭಗವಂತನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದಕ್ಕೋಸ್ಕರ ಆಚಾರ್ಯರು ಏನು ಹೇಳಿದ್ದಾರೆ ಅದನ್ನು ನಾವೇನು ಮಾಡ್ಕೋಬೇಕು, ಮೊದಲು ಒಪ್ಕೋಬೇಕು ಅದನ್ನು. ಅಜ್ಯೂಮ್ ದ್ಯಾಟ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಅಂತಂದರೆ ಇದು ಅಜಂಪ್ಷನ್. ಇದು ಅಜಂಪ್ಷನ್ ಅಂಥೇಳಿ ಒಂದು ಊಹೆ. ಅದನ್ನು ಊಹೆಯನ್ನು ನಾವು ಊಹಿಸ್ಕೊಳ್ಬೇಕು. ಆ ರೀತಿ ಅಂದರೆ ನಮ್ಮ ಮನಸ್ಸನ್ನು, ಅಂದರೆ ಇಲ್ಲಿ ಹೇಳ್ತಾ ಇರೋದರ ಅರ್ಥ, ನಮ್ಮ ಮನಸ್ಸನ್ನು ನಾವು ಏನು ಮಾಡಬೇಕು, ಮೊದಲು ಸರಳ ಮಾಡಬೇಕು. ತರ್ಕ ಮಾಡಬಾರ್ದು. ಮೊದಲೇ ತರ್ಕ ಮಾಡೋಕ್ಕೆ ಹೋಗ್ಬಾರ್ದು. ಆಮೇಲೆ ನಿಮಗೆ ತರ್ಕ ಮಾಡೋದಿದೆ ಎಲ್ಲ ಮಾಡಿ, ಆಮೇಲೆ ಅದು ಹೇಗೆ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. 4ನೇ ಅಧ್ಯಾಯದ 34ನೇ ಶ್ಲೋಕ ಇದು. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಯಾವ ರೀತಿ? ಪ್ರಣಿಪಾತ, ಪ್ರಕೃಷ್ಟ ರೂಪೇಣ ನಿಪಾತ ಅಂದರೆ ಅತ್ಯಂತ ವಿನಮ್ರತೆಯಿಂದ, ಸಂಪೂರ್ಣ ಶರಣಾಗತಿಯಿಂದ ನಾವೇನು ಮಾಡಬೇಕು, ಮೊದಲು ಕೇಳಬೇಕು, ಹೇಳೋದನ್ನು ಕೇಳಬೇಕು. ಅದಾದಮೇಲೆ ಸೇವೆಯನ್ನು ಮಾಡಬೇಕು. ಸೇವೆಯನ್ನು ಮಾಡಿದ ಮೇಲೆ ಏನು ಮಾಡಬೇಕು, ಆವಾಗ ಏನಾದರೂ ಎಲ್ಲ ಮಾಡಿದ ಮೇಲೂ ಸ್ವಲ್ಪ ಡೌಟ್ ಇದ್ದರೆ ಆವಾಗ ಪ್ರಶ್ನೆ ಕೇಳಬೇಕು. ಆವಾಗ ಏನಾಗುತ್ತೆ, ಆವಾಗ ಸೇವೆ ಮಾಡಿದ ಮೇಲೆ ಪ್ರಶ್ನೆಗೆ ಉತ್ತರ ತಾವೇ ಸಿಗ್ತವೆ. ಒಂದು ಸಾರಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಶ್ರೀಲ ಪ್ರಭುಪಾದರ ಗುರುಗಳು ಅವರು ಕಲ್ಕತ್ತಾದಲ್ಲಿ ಮಠದಲ್ಲಿದ್ದರು. ಆಗ ನಿಮಗೆಲ್ಲ ಗೊತ್ತು, ಪಂಡಿತ್ ಮದನ್ ಮೋಹನ್ ಮಾಲ್ವೀಯ ಕೇಳಿರ ಅವರ ಹೆಸರು? ಪಂಡಿತ್ ಮದನ್ ಮೋಹನ್ ಮಾಲ್ವೀಯ ಭಾರತದಲ್ಲಿ ಫಸ್ಟ್ ಯೂನಿವರ್ಸಿಟಿ ಅವರು ಸ್ಥಾಪನೆ ಮಾಡಿದ್ರು. ಎಲ್ಲಿ? ಬನಾರಸ್ ಹಿಂದೂ ಯೂನಿವರ್ಸಿಟಿ, BHU ಇವತ್ತಿಗೂ ಇದೆ. ಬನಾರಸ್ ಹಿಂದೂ ಯೂನಿವರ್ಸಿಟಿ ಕಾಶಿಯಲ್ಲಿ ಸ್ಥಾಪನೆ ಮಾಡಿದ್ರು. ಅವರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಶ್ರೀಲ ಪ್ರಭುಪಾದರ ಗುರುಗಳ ಹತ್ರ ಬಂದರು. ನಂದು ಸ್ವಲ್ಪ ಪ್ರಶ್ನೆಗಳಿದ್ದಾವೆ ಅಂಥೇಳಿ, ಶಾಸ್ತ್ರಗಳ ಬಗ್ಗೆ ನನಗೆ ಸ್ವಲ್ಪ ಪ್ರಶ್ನೆಗಳಿದ್ದಾವೆ ಅಂತೇಳಿ. ಆಗ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರಿಗೆ ಹೇಳಿದರು, ಅವ್ರು ಯಾರು? ಬನಾರಸ್ ಹಿಂದೂ ಯೂನಿವರ್ಸಿಟಿ ಸ್ಥಾಪನೆ ಮಾಡಿರುವಂಥ ಮಹಾನ್ ಪಂಡಿತರು, ವಿದ್ವಾಂಸರು ಅವರು. ಅವ್ರಿಗೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳಿದ್ರು, ಅಲ್ಲಿ ಸ್ವಲ್ಪ ಕಿಚನಲ್ಲಿ ಹೋಗಿ ಅಲ್ಲಿ ಒಂದು ಸ್ವಲ್ಪ ಸೇವೆ ಇದೆ, ಮಾಡಿ ಬನ್ನಿ, ಆಮೇಲೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ಏನಿದೆ ನಿಮ್ಮ ಪ್ರಶ್ನೆ ಹೇಳ್ರಿ ಅಂತಂದರು. ಆಗ ಅವ್ರಿಗೆ ಏನು ಮಾಡಿದ್ರು, ಕಿಚನಲ್ಲಿ ಕಳಿಸಿದ್ರು. ಕಿಚನಲ್ಲಿ ಹೋದರು, ಅಲ್ಲಿ ಭಕ್ತರೆಲ್ಲ ಪ್ರಸಾದ ಎಲ್ಲ ಮಾಡ್ತಾಯಿದ್ರು. ಈ ರೀತಿ ಗುರುಗಳು ನನಗೆ ಹೇಳಿದ್ದಾರೆ ಇಲ್ಲಿ ಸೇವೆ ಮಾಡಲಿಕ್ಕೆ ಅಂತಂದರು. ಇವರು ಹೊಸ ವ್ಯಕ್ತಿ ಬಂದಿದ್ದು ನೋಡಿ ಅವ್ರಿಗೆ ಗೊತ್ತಿರಲಿಲ್ಲ ಇವ್ರು ಯಾರು ಅಂಥೇಳಿ. ಗೊತ್ತಿದ್ದರೂ ಇರ್ಬೋದು. ಅವ್ರೇನು ಮಾಡಿದ್ರು, ಅಲ್ಲಿ ಪಾತ್ರೆಗಳಿದ್ದಾವೆ, ಆ ಪಾತ್ರೆಗಳನ್ನು ತೊಳಿರಿ ಅಂತ ಹೇಳಿದ್ರು. ಅವರು ವಿಧೇಯರಾಗಿ ಎಲ್ಲ ಪಾತ್ರೆಯನ್ನು ತೊಳೆದ್ರು ಅಲ್ಲಿ. ಅಂದರೆ ಇದೇ ಒಂದು ವಿದ್ಯೆಯ ಲಕ್ಷಣ. ವಿದ್ಯಾ ವಿನಯ ಸಂಪನ್ನೆ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರೆ 18ನೇ ಶ್ಲೋಕದಲ್ಲಿ, ವಿದ್ಯಾ ವಿನಯ ಸಂಪನ್ನೆ. ವಿದ್ಯೆ ಅಂದರೆ ಏನು? ವಿನಯ ಸಂಪನ್ನೆ. ಯಾವ ರೀತಿ ಈ ಒಂದು ಮರ ಇದೆ,
ಯಾವ ಮರದಲ್ಲಿ ಫಲ ಇರೋದಿಲ್ಲ ಆ ಮರ ಏನು ಮಾಡುತ್ತದು, ಆ ಮರ ಹೀಗೆ ನಿಂತಿರುತ್ತದೆ, ಸ್ವಲ್ಪ ಅದು ವಾಲೋದಿಲ್ಲ. ಆದರೆ ಯಾವ ಮರದಲ್ಲಿ ಫಲಗಳು ತುಂಬಿರ್ತಾವಲ್ಲ ಆ ಮರ ಏನಾಗುತ್ತದು, ಆ ಮರ ಆ ಫಲಗಳ ಭಾರದಿಂದ ಅದು ಬಾಗಿರುತ್ತೆ, ಅದು ವಾಲಿರುತ್ತೆ. ಆ ರೀತಿ ಯಾರಲ್ಲಿ ಸದ್ಗುಣಗಳು ತುಂಬಿದ್ದಾವೆ ಅವರಲ್ಲಿ ಏನಿರುತ್ತೆ, ಪಾಂಡಿತ್ಯ ಇದ್ದರೂ ಕೂಡ, ವಿದ್ವತ್ತು ಇದ್ದರೂ ಕೂಡ ಏನಾಗಿರುತ್ತೆ ಅವಾಗ ವಿನಯದಿಂದ ಅವರೇನು ವಿನಮ್ರರಾಗಿರ್ತಾರೆ. ಅದಕ್ಕೋಸ್ಕರ ಪಂಡಿತ್ ಮದನ್ ಮೋಹನ್ ಮಾಲ್ವೀಯ ಅವ್ರಿಗೆ ಹೇಳಿದರು ಏನಂತ ಹೇಳಿ, ಅಲ್ಲಿ ಪಾತ್ರೆ ತಿಕ್ಕಂತ ಹೇಳಿದ್ರು. ಅವರು ಪಾತ್ರೆ ತಿಕ್ಕಿದ್ರು. ಪಾತ್ರೆ ಎಲ್ಲ ತುಂಬ ಪಾತ್ರೆ ಇತ್ತು ದೇವಸ್ಥಾನದಲ್ಲಿ, ಮನೆಯದ್ದಲ್ಲ, ಸ್ವಲ್ಪ ಚಿಕ್ಕ ಪಾತ್ರೆ ಎಲ್ಲ, ದೊಡ್ಡದ ಪಾತ್ರೆ ಮಠದಲ್ಲಿ ದೊಡ್ಡ ಪಾತ್ರೆ ಎಲ್ಲ ತಿಕ್ಕಿ ಅವರು ಬಂದರು ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಹತ್ರ. ಆಯಿತು, ಏನು ಪ್ರಶ್ನೆ ಇದೆ ನಿಮಗೆ ಹೇಳಿ ಅಂತಂದರು. ಕೇಳಿ ಅಂತಂದರು. ಆಗ ಅವ್ರು ಹೇಳಿದ್ರು, ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು. ಅಂದರೆ ವಿನಮ್ರವಾಗಿ ನಾವು ಸೇವೆ ಮಾಡಿದ್ರೆ ಏನಾಗುತ್ತೆ, ನಮ್ಮ ಪ್ರಶ್ನೆಗಳಿಗೆ ಉತ್ತರ ಅವು ಸಿಗ್ತವೆ, ನಮಗೆಲ್ಲ ಅರ್ಥ ಆಗುತ್ತೆ. ಇಲ್ಲ ಅಂದರೆ ಎಷ್ಟೇ ನಾವು ಪುಸ್ತಕ ಏನು ಮಾಡಿದ್ರೆ ಎಲ್ಲ ಪುಸ್ತಕನೂ ಪೂರ್ತಿ ಓದಿದ್ರೂ ಏನೂ ಅರ್ಥ ಆಗೋದಿಲ್ಲ. ವಿನಮ್ರತೆ ಎಲ್ಲಿವರೆಗೆ ಇಲ್ಲ. ಒಂದು ಸಾರಿ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಈ ರೀತಿ ಬಹಳ ಇನ್ಸಿಡೆಂಟ್ ಆಗ್ತವೆ. ಅಂದರೆ ಅಲ್ಲಿ ಪ್ರಶ್ನೆ ಮಾಡಿದರೆ ಅವರು 6 ತಿಂಗಳು ಉತ್ತರ ಕೊಡೋದಿಲ್ಲ ಅವ್ರಿಗೆ. ಇವ್ರಿಗೆ ಪ್ರಶ್ನೆ ಕೇಳಿದ ತಕ್ಷಣ ಉತ್ತರ ಬೇಕು, ಅದಕ್ಕೆ ಅಂತ ನಮ್ಮ ಕೃಷ್ಣ 6 ತಿಂಗಳು ಉತ್ತರ ಕೊಡೋದಿಲ್ಲ. ಒಂದು ಸಾರಿ ಒಬ್ಬರು ಭಕ್ತರು ಅವರು ಗುರುಗಳಿಗೆ ಪ್ರಶ್ನೆ ಏನು ಮಾಡಿದ್ರು, ವೈಷ್ಣವ ಅಂದರೆ ಯಾರು ಅಂತೇಳಿ. ವೈಷ್ಣವ ಅಂದರೆ ಯಾರು ಅಂತ ಹೇಳಿದ್ರು. ಭಕ್ತರಂದರೆ ಯಾರಪ್ಪ? ಅದಕ್ಕೆ ಅವ್ರು ಏನು ಮಾಡಿದ್ರು, ನಿನಗೆ ಈ ಪ್ರಶ್ನೆಗೆ ಉತ್ತರ ಬೇಕಂದರೆ ನೀನು ಅಲ್ಲಿ ಒಬ್ಬರು ಭಕ್ತರಿದ್ದಾರೆ, ಆ ದೇವಸ್ಥಾನದಲ್ಲಿ ಸೇವೆ ಮಾಡ್ತಾಯಿದ್ದಾರೆ, ಅವ್ರ ಹತ್ರ ಹೋಗೋರು. ಆಗ ಅವರು ರೆಕಮೆಂಡೇಶನ್ ಲೆಟ್ರ್ ತೊಗೊಂಡು ಹೋದರು. ಅಲ್ಲಿಂದ ನನಗೆ ಗುರುಗಳು ಪತ್ರ ಕೊಟ್ಟಿದ್ದಾರೆ ನೋಡಿ, ನಾನು ಪ್ರಶ್ನೆ ಕೇಳಕ್ಕೆ ಬಂದಿದ್ದೀನಿ. ಹೌದು, ನಿನ್ನ ಪ್ರಶ್ನೆ ಉತ್ತರ ಬೇಕಲ್ಲ, ಆಯಿತು ಇರು, ನೀನು ಇಲ್ಲೇ ಆಶ್ರಮದಲ್ಲಿರು, ಒಂದು ಸ್ವಲ್ಪ ಸೇವೆ ಮಾಡು ಅಂತ ಹೇಳಿದ್ರು. 6 ತಿಂಗಳು ಅವರು ಇದ್ದು ಆಶ್ರಮದಲ್ಲಿದ್ದು ಸೇವೆ ಮಾಡಿದ್ರು. ಅವರು ಪ್ರಶ್ನೆ ಕೇಳ್ತಾಯಿದ್ರು, ವೈಷ್ಣವರಂದರೆ ಯಾರು, ಭಕ್ತರಂದರೆ ಯಾರು ಹೇಳಿ ಅಂತೇಳಿ. ಆಯಿತು, ಸಮಯ ಬಂದಾಗ ನಾನು ಏನು ಮಾಡ್ತೇನೆ, ಉತ್ತರ ಕೊಡ್ತೇನೆ, ನೀವು ಏನು ಮಾಡಿ ಸೇವೆಯನ್ನು ಮಾಡಿ. ಈಗ ಅವರು ಸೇವೆ ಮಾಡ್ತಾಯಿದ್ರು. 6 ತಿಂಗಳಾದಮೇಲೆ ರಥಯಾತ್ರೆ ಒಂದು ಉತ್ಸವ ಬಂತು. ಉತ್ಸವದಲ್ಲಿ ತುಂಬ ಸೇವೆ ಕೊಟ್ಟರವ್ರಿಗೆ, ಎಲ್ಲ ಸೇವೆಗಳನ್ನ ಮಾಡಿದ್ರು. ಕೊನೆಗೆ ಪ್ರಸಾದ ಬಡಿಸೋ ಸಮಯ ಬಂತು. ಸಾವಿರಾರು ಭಕ್ತರು ಬಂದಿದ್ದು, 10 100 ಅಲ್ಲ, ಸಾವಿರಾರು ಭಕ್ತರು ಬಂದಿದ್ದರು. ಅನೇಕ ಪಂಕ್ತಿಗಳಾಯಿತು ಪ್ರಸಾದ ಬಡಿಸೋದು. ಇವರು ಒಂದು ಪ್ರಸಾದ ಬಡಿಸೋಕೆ ಕೇಳಿದ್ರು, ಒಂದು ಪಂಕ್ತಿಯಲ್ಲಿ ಬಡಿಸಿದ್ರು. 2ನೇ ಪಂಕ್ತಿಯಲ್ಲಿ ಏನು ಮಾಡಿದ್ರು, ತಾವೇ ಪ್ರಸಾದ ತೊಗೋಬೇಕಂತೇಳಿ ತುಂಬ ಸುಸ್ತಾಗಿತ್ತು, ಹಸಿವೆ ಆಗಿತ್ತು, ಕೂಳಿದ್ರು. ಅವಾಗ ಅವರು ಗುರುಗಳು ಹೇಳಿದ್ರು, ಇಲ್ಲ ಮುಂದೆ ತೊಗೊಳಕ್ಕಂತೀನಿ ನೆನಪಾತ, ನಂತರ ಈಗ ಇನ್ನೂ ಸ್ವಲ್ಪ ಬಡಿಸು ಅಂತಂದರು. 2ನೇ ಪಂಕ್ತಿ ಬಡಿಸಿದ್ರು, ಮತ್ತೆ ಕೂಳ್ತಾಯಿದ್ರು ಇವರು ಪ್ರಸಾದ ತೊಗೊಳಕ್ಕೆ. ಇಲ್ಲ, ಇನ್ನೊಂದು ಪಂಕ್ತಿ ಬಡಿಸು, ಆಮೇಲೆ ಕೂಡು. ಹೀಗೆ ಎಲ್ಲರದು ಪ್ರಸಾದ ಆಯಿತು. ಕೊನೆಗೆ ನಾನು ಕೂಡಲಾದರೂ ಆಯಿತು, ಈಗ ತೊಗೊಳ್ಳೋ ಪ್ರಸಾದ ಅಂತಂದು. ಆವಾಗ ಅವರು ಕೊನೆಗೆ ಉತ್ತರವನ್ನು ಹೇಳಿದ್ರು, ಏನು ವೈಷ್ಣವ ಅಂದರೆ ಏನು? ಹೇಳ್ತಾರೆ, ಉಪ್ಪು ಪೋಯಂ, ಕುಕ್ಕು ಪೋಯಂ, ಅಪ್ಪು ಪೋಯಂ. ಈ ಒಂದು 3 ಶಬ್ದದಲ್ಲಿ ಅವರು ಉತ್ತರ ಕೊಟ್ಟರು. ಏನಂದರೆ ವೈಷ್ಣವ ಅಂದರೆ ಯಾರಂದರೆ ಅವರು ಉಪ್ಪು ಇದ್ದಾಗಿರ್ತಾರೆ. ಉಪ್ಪು ಅಂದರೆ ಉಪ್ಪು ಅದು ಎಲ್ಲರೂ ಕಾಣಿಸ್ಕೊಳ್ಳುತ್ತಾ, ಅದು ಎಲ್ಲದಕ್ಕೂ ರುಚಿ ಕೊಡುತ್ತದು. ಎಲ್ಲದಕ್ಕೂ ಏನು ಮಾಡುತ್ತೆ, ರುಚಿಯನ್ನು ಕೊಡುತ್ತೆ. ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅದು ಗೊತ್ತಾಗ್ಬಿಡುತ್ತೆ. ಆದರೆ ಅದು ಗೊತ್ತಾಗದೆ ಆಗಿರೋದೇ ಏನೋ ಉಪ್ಪು. ಅಂದರೆ ವೈಷ್ಣವರು ಆ ರೀತಿ ಅಂತ. ಅವರು ಎಲ್ಲವನ್ನು ಮಾಡ್ತಾರೆ ಮತ್ತು ಮಾಡದೇ ಇರೋ ಆಗಿರ್ತಾರೆ. ಕುಕ್ಕು ಪೋಯಮ್ ಹಂಗೆಲ್ಲ ನನಗೆ ಸ್ವಲ್ಪ ಸರಿಯಾಗಿ ಬರ್ತಾಯಿಲ್ಲ ಅದು ವರ್ಡ್, ತಮಿಳ್ ಅಥವಾ ತೆಲುಗು ಇರ್ಬೋದು ಅದು.
ಅಂದರೆ ಕುಕ್ಕು ಅಂದರೆ ಕುಕ್ಕುರ ಅಂದರೆ ನಾಯಿ ಅಲ್ಲ, ಇದು ಕೋಳಿ ಕೋಳಿ ಅದೇನು ಮಾಡ್ತದೋ ಅದೆಲ್ಲ ತಿಪ್ಪೆಯೊಳಗೆ ಗಲೀಜಿನೊಳಗಿಂದ ಅದೇನು ಮಾಡುತ್ತೆ, ಕಾಳು ಆರಿಸ್ಕೊಂಡು ತಿಂತದೆ. ಅಂದರೆ ಸಾರಗ್ರಾಹಿ ಅಂತ. ವೈಷ್ಣವ ಅಂದರೆ ಯಾರು? ಸಾರಗ್ರಾಹಿ. ಅವರು ಕೆಟ್ಟದ್ದನ್ನು ಏನೂ ನೋಡೋದಿಲ್ಲ, ಕೆಟ್ಟದ ಕಡೆ ಗಮನ ಹರಿಸೋದಿಲ್ಲ. ಎಲ್ಲಿ ಒಳ್ಳೇದಿದೆ ಅದನ್ನಷ್ಟೇ ತೊಗೊಳ್ತಾರೆ. ಸಾರಗ್ರಾಹಿ. ಏನು ಒಳ್ಳೇದಿದೆ ಅದನ್ನಷ್ಟೇ ನೋಡಿ ಅದನ್ನಷ್ಟೇ ಗ್ರಾಮ. ಆಮೇಲೆ ಅಪ್ಪು ಪೋಯಮ್ ಅಂದರೆ ನಿನ್ನ ಹಾಗೆ. ವೈಷ್ಣವ ನಿನ್ನ ಹಾಗೆ ಅಂದರೆ ಎಲ್ಲ ಸೇವೆಯಲ್ಲಿ ಮುಂಚೂಣಿಯಲ್ಲಿರ್ತಾರೆ. ತಮಗೇನಾದರೂ ಬೇಕಾದರೆ ಅದರಲ್ಲಿ ಎಲ್ಲದಕ್ಕೂ ಹಿಂದಿರ್ತಾರೆ. ಸೇವೆ ಏನು ಯಾರೂ ಮಾಡದೇ ಇರುವಂಥ ಸೇವೆಗಳನ್ನೆಲ್ಲ ಮಾಡೋದು. ಯಾವುದೋ ಮುಂದೆ ಇರುವಂಥ ಸೇವೆಗಳಿಗೆ ಹಿಂದೆ ಸರ್ಕೊಳ್ಳೋದು. ಅದು ವೈಷ್ಣವ. ಈ ರೀತಿ ಅಂದರೆ ಒಂದು ಪ್ರಶ್ನೆಗೆ ಉತ್ತರ ಸಿಗಬೇಕಂದ್ರೆ ಏನು, ಈ ರೀತಿ ಏನು ವಿನಮ್ರತೆಯಿಂದ ಸೇವೆ ಮಾಡಬೇಕು. ಅಂದರೆ ಮೊದಲು ನಾವು ಹೃದಯವನ್ನು ಸರಳ ಮಾಡ್ಕೊಳ್ಬೇಕು. ಹೃದಯವನ್ನು ಸರಳ ಮಾಡ್ಕೊಂಡಾಗ ಏನಾಗುತ್ತೆ, ನಮಗೆ ಅರ್ಥ ಆಗುತ್ತೆ ಎಲ್ಲ. ನಾನು ಫಸ್ಟಿಗೇನೋ ಪ್ರಶ್ನೆ ಮಾಡಿಬಿಟ್ರೆ, ಇದೇನು ಹೇಳ್ತೀರ ನೀವು, ಇದಕ್ಕೇನಾದರೂ ತರ್ಕಬದ್ಧವಾಗಿದೆಯಾ ನೀವು ಹೇಳೋದು? ಎಕ್ಸ್ ಹೇಗೆ ವೈಗೆ ಅದು ಸಮಾನ ಆಗೋಕ್ಕೆ ಸಾಧ್ಯ? ಎಕ್ಸೇ ಬೇರೆ ವೈಯೇ ಬೇರೆ. ಎ = ಬಿ ಅಂತ ಹೇಳ್ತೀರಿ. ಎ ಮೊದಲನೇ ಲೆಟ್ರು, ಬಿ ಎರಡನೇ ಲೆಟ್ರು. ಅದು ಏನಾದರೂ ಬೇರೆ ಇದ್ದಾಗೆ ಅದು ಬೇರೆ ಆಗಿರುತ್ತೆ, ಅದು ಸಮ ಅಂತ ಹೆಂಗೆ ಹೇಳ್ತೀರಿ ನೀವು? ಎ ಇದ್ದಲ್ಲಿ ಬಿ ಬರೆಯೋಕ್ಕೆ ಬರುತ್ತಾ ನಮಗೆ? ಬಿ ಇದ್ದಲ್ಲಿ ಈ ರೀತಿ ಎಲ್ಲ ಮೊದಲೇ ನಾವು ತರ್ಕ ಮಾಡಿಬಿಟ್ರೆ ಏನು ಮುಂದಿಂದ ಏನು ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಅದಕ್ಕೆ ಹೇಳಿದ್ದಲ್ಲ ಒಂದು ಶಬ್ದ, ಏನು, ಅಜ್ಯೂಮ್ ದ್ಯಾಟ್ ಎಕ್ಸ್ = ವೈ. ಅದನ್ನು ನಾವು ಓಕೆ ಆಯ್ತಪ್ಪ, ಆಮೇಲೆ ಎಕ್ಸ್ = ವೈ ಅಂತೇಳಿ ಹೆಂಗೆ ಪ್ರೂವ್ ಮಾಡೋದು, ಅದೆಲ್ಲ ಪ್ರೊಸೀಜರ್ ಅದು ಮುಂದಿಂದು. ಆ ರೀತಿ ಅಂದರೆ ನಮ್ಮ ಮನಸ್ಸನ್ನು ನಾವೇನು ಮಾಡಬೇಕು, ಮೊದಲು ಸರಳ ಮಾಡ್ಕೋಬೇಕು. ಇದು ಹೇಳ್ತಾರಲ್ಲ, ಇದು ಓಕೆ, ಇದು ಈ ರೀತಿ ಇದೆ ಅಂತ ಹೇಳ್ತಾಯಿದ್ರೆ ಆ ರೀತಿ ಒಪ್ಕೊಳ್ಬೇಕು. ಅದೇ ರೀತಿ ಅಂದರೆ ಚೈತನ್ಯ ಮಹಾಪ್ರಭುಗಳು ಅವರು ದೇವೋತ್ತಮ ಪರಮ ಪುರುಷ. ರಾಧಾಕೃಷ್ಣ ಪ್ರಣಯ ವಿಕೃತಿರ್ಲಾದಿನಿ ಶಕ್ತಿರಸ್ಮಾತ್ ಏಕಾತ್ಮಾನವ ವಿಪಿಭೂಪಿರಾ ದೇಹಭೇತಂ ಗತೌ ತೌ ಚೈತನ್ಯಾಖ್ಯಂ ಪ್ರಕಟಮಧುನಾ ತದ್ವಯಂ ಚೈಕ್ಯಮಾಪ್ತಂ ರಾಧಾ ಭಾವದ್ಯುತಿ ಸುವಲಿತಂ ನವಮಿ ಕೃಷ್ಣ ಸ್ವರೂಪಂ. ರಾಧಾಕೃಷ್ಣ ಅವರೇನು, ಅವರು ಒಂದೇ ಒಂದು ಆತ್ಮ, ಒಬ್ಬರೇ, ಅವರು ಒಂದೇ ವ್ಯಕ್ತಿತ್ವ. ಆದರೆ ಏನಾಗಿದ್ದಾರೆ ಈಗ, ಅವರ ಪ್ರೇಮದ ಆಸ್ವಾದನೆ ಮಾಡಲಿಕ್ಕೆ ಎರಡು ವ್ಯಕ್ತಿತ್ವಗಳಾಗಿದ್ದಾರೆ. ಅವರೊಬ್ಬರೇ ಒಬ್ಬರೇ ವ್ಯಕ್ತಿತ್ವ, ಈಗ ಪ್ರೇಮದ ಒಂದು ಆಸ್ವಾದನೆಯನ್ನು ಮಾಡಲಿಕ್ಕೆ ಎರಡು. ಆದರೆ ಅವರೇ ಈಗೇನೋ ಮತ್ತೇನು ಮಾಡಿದ್ದಾರೆ, ಚೈತನ್ಯಾಖ್ಯಂ ಪ್ರಕಟ ಮಧುನ, ಮತ್ತೆ ಈಗ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಮತ್ತೆ ಒಂದಾಗಿದ್ದಾರೆ. ಪ್ರಕಟ ಮಧುನ ಅಂದರೆ ಈಗ ಮತ್ತೆ ಒಂದಾಗಿದ್ದಾರೆ. ಮೊದಲು ಒಬ್ಬರೇ ಇದ್ದರು, ಪ್ರೇಮದ ಒಂದು ಅನುಭವವನ್ನು ಮಾಡಲಿಕ್ಕೆ ಎರಡಾದರು. ಅಂದರೆ ಮೊದಲು ಯಾರಿದ್ರು, ಒರಿಜಿನಲಿ ಯಾರಿದ್ರು? ಅರ್ಥ ಆಗಲಿಲ್ಲ. ಎಕ್ಸ್ = ವೈ. ಯಾರಿದ್ರು ಮೊದಲು? ಯಾರಿದ್ರು? ಎರಡೂ ಸೇರಿಸಿದರೆ, ರಾಧಾಕೃಷ್ಣ ಸೇರಿಸಿದರೆ ಯಾರಾಗ್ತಾರೆ? ಚೈತನ್ಯ ಮಹಾಪ್ರಭುಗಳು. ಅವರೇ ಇದ್ದರು ಮೊದಲು, ಅವರೇ ಎರಡಾದರು, ಮತ್ತೆ ರಾಧಾಕೃಷ್ಣ ಆದರು. ಮತ್ತೆ ಈಗ ಮತ್ತೇನಾಗಿದ್ದಾರೆ, ಈಗ ಕಲಿಯುಗದ ಜನರು ಉದ್ಧಾರಕ್ಕೋಸ್ಕರ ಮತ್ತೆ ಆ ಪ್ರೇಮ, ಆ ಸೇವಾ ಅನುಭವ, ಆ ರಾಧಾರಾಣಿಯ ಒಂದು ಪ್ರೇಮದ ಮಹಿಮೆ ಮತ್ತೆ ಅದನ್ನು ಅರ್ಥ ಮಾಡ್ಕೊಳ್ಬೇಕಂತ. ಇನ್ಕ್ವಿಸಿಟಿವ್ನೆಸ್, ಮನುಷ್ಯನಿಗೆ ಜಿಜ್ಞಾಸೆ ಅನ್ನೋದಿರಬೇಕು. ಜಿಜ್ಞಾಸೆ ಅನ್ನೋದು ಇದ್ದಾಗ ಏನಾಗುತ್ತೆ, ಅರ್ಥ ಆಗುತ್ತೆ. ನಾವು ಹೇಗೆ ಇದು ಏನು ಅಂತ ತಿಳ್ಕೊಳ್ಳೋ ಒಂದು ನಮಗೆ ಉತ್ಕಂಠತೆ ಇರಬೇಕು. ಉತ್ಕಂಠತೆ ಇಲ್ಲ ಅಂದರೆ, ಈಗ ಹಸುವೆ ಇಲ್ಲದ ವ್ಯಕ್ತಿಗೆ ನೀವು ಮೃಷ್ಟಾನ್ನ ಭೋಜನ ಓದ್ಕೊಟ್ರೆ ಏನೋ, ಅತಿ ಆದರೆ ಅಮೃತವೂ ವಿಷಯ ಅಂತಾರಲ್ಲ, ಹಾಗಾಗುತ್ತೆ ಅವನಿಗೆ. ಯಾರು ತುಂಬ ಹಸಿವೆ ಆಗಿದೆ ಅವ್ರಿಗೆ ನೀವು ಏನೇ ಕೊಡ್ರಿ, ಸ್ವಲ್ಪ ಅದು ಬಾಸಿನೇ ಇರ್ಬೋದು, ಅದು ಒಂದು ಸ್ವಲ್ಪ ಹಳಸಿದ್ದಿರ್ಬೋದು, ಅದನ್ನು ಓದ್ಕೊಟ್ರೆ ಏನು ಚೆನ್ನಾಗಿದೆ ಹೊಟ್ಟೆಗೆಲ್ಲ ಹೋಗ್ಬಿಡುತ್ತೆ. ಹೊಟ್ಟೆ ತುಂಬಿದವನಿಗೆ, ಸ್ವಲ್ಪ ದುರಹಂಕಾರಿ ಆದವನಿಗೆ ನೀವು ಒಳ್ಳೇದು ಒಯ್ದು ಕೊಟ್ಟರು, ಅವ್ನಿಗೆ ಅದರೊಳಗೆ ಏನಾದರೂ ಅವನೇನು ಮಾಡ್ತಾನೆ,
ಅದರಲ್ಲಿ ಕೂಡ ದೋಷವನ್ನು ಕಂಡುಹಿಡಿತಾನೆ. ಅಂದರೆ ನಮಗೆ ಹಸಿವೆ ಇದ್ದರೆ ಏನಾದರೂ ನಾವೇನು ಮಾಡಬೇಕು, ನಾವು ಅದನ್ನು ಡೈಜೆಷನ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಭಕ್ತಿ ಮಾರ್ಗದಲ್ಲಿ ಹೇಳಾಗಿದೆ. ಕೃಷ್ಣ ಭಕ್ತಿ ರಸಭಾವಿತ ಮತಿ ಕ್ರಿಯತಾಂ ಯದಿ ಕುತೋಪಿ ಲಭ್ಯತೆ ತತ್ರ ಲೌಲ್ಯಂ ಅಪಿ ಏಕಲಂ ಮೌಲ್ಯಂ ಜನ್ಮಕೋಟಿ ಸುಕೃತಿರ್ನ ಲಭ್ಯತೆ ಹೇಳಾಗಿದೆ. ಕೃಷ್ಣ ಭಕ್ತಿ ರಸಭಾವಿತಾಮತಿ ಕ್ರಿಯತಾಂ ಯದಿ ಕುತೋಪಿ ಲಭ್ಯತೆ. ಕೃಷ್ಣ ಭಕ್ತಿ ರಸದ ಬಗ್ಗೆ, ಆ ಭಕ್ತಿ ಎಲ್ಲಾದರೂ ನಮಗೆ ಸಿಗ್ತಾ ಇದ್ದರೆ, ಕ್ರಿಯತಾಂ ಎಲ್ಲಾದರೂ ಅದು ಮಾರಾಟಕ್ಕಿದ್ದರೆ, ಕ್ರಯಕ್ಕಿದ್ರೆ ಏನು ಮಾಡ್ಬೇಕು, ಅದನ್ನು ಬೇಗ ತೊಗೊಳ್ಬೇಕು ನಾವು. ಕ್ರಿಯತಾಂ ಯದಿ ಕುತೋಪಿ ಲಭ್ಯತೆ, ಎಲ್ಲಿ ಸಿಗ್ತದೆ ಅಂದರೆ ಏನು ಮಾಡಬೇಕು, ಅದು ಬೇಗ ನಾವು ಇಟ್ಕೋಬೇಕು. ಅದನ್ನು ಬೇಗ ಯಾರು 10 ರೂಪಾಯಿ ಆಯ್ತಂದ್ರೆ ನಾನು 11 ರೂಪಾಯಿ ಕೊಡ್ತೀನಿ, ಕೊಟ್ಬಿಡಿ ಅಂತ ಹೇಳ್ಬೇಕು. ಅಂದರೆ ಕ್ರಿಯತಾಂ ಯದಿ ಕುತೋಪಿ ಲಭ್ಯತೆ ತತ್ರ ಲೌಲ್ಯಂ ಅಪಿ ಏಕಲಂ ಮೌಲ್ಯಂ. ಏನು ಲೌಲ್ಯ, ಜಿಜ್ಞಾಸು ಅಂದರೆ ಉತ್ಕಂಠತೆ, ಲಾಲಸೆ ಏನಿದೆಯಲ್ಲ ಅದು ಒಂದೇ ಬೆಲೆ. ಅದಕ್ಕೆ ಏನು ಲಾಲಸೆ ಅನ್ನೋದು ಒಂದೇ ಬೆಲೆ. ಲೌಲ್ಯಂ ಅಪಿ ಏಕಲಂ ಮೌಲ್ಯಂ. ನನಗೆ ಲಾಲಸೆನೇ ಇಲ್ಲ, ನನಗೆ ಇದು ಲಾಭ ಪಡ್ಕೊಳ್ಬೇಕು ಅನ್ನೋದು ಆಸೆನೇ ಇಲ್ಲ ಅಂತಂದರೆ, ಯಾವುದೇ ಆಸೆ ಇಲ್ಲ ಅಂದರೆ ಅದು ಹೆಂಗೆ ಸಿಗುತ್ತೆ? ಜನ್ಮ ಕೋಟಿ ಸುಕೃತಿರ್ನ ಲಭ್ಯತೆ. ಸಾವಿರ ಕೋಟಿ ಜನ್ಮಗಳವರೆಗೆ ನಾವು ಎಷ್ಟೋ ನೀವು ಏನು ಮಾಡಿರಿ, ಮರ ನೆಡ್ರಿ, ಅಥವಾ ಆಸ್ಪತ್ರೆಯೊಳಗೆ ಔಷಧಿ ಹಂಚ್ರಿ, ಅಥವಾ ನೀವು ಬಡವರಿಗೆ ಅನ್ನದಾನ ಮಾಡಿರಿ, ಬಟ್ಟೆ ಬರೆ ಇಲ್ದವ್ರಿಗೆ ಬಟ್ಟೆ ದಾನ ಮಾಡಿರಿ, ಅಥವಾ ನೀವು ಬಾವಿಗಳನ್ನ ತೋಡಿಸಿ ಎಲ್ರಿಗೂ ನೀರು ತಣಿಸ್ಲಿಕ್ಕೆ ಇದು ಮಾಡಿ. ಇವೆಲ್ಲ ನೀವು ಕೋಟಿ ಸುಕೃತಿರಿ. ಇಂಥ ಸುಕೃತಿಗಳನ್ನು ಕೋಟಿ ಜನ್ಮ ಮಾಡಿದ್ರು ಅದು ಲಭ್ಯ ಆಗೋದಿಲ್ಲ. ಅದು ಎಲ್ಲಿಂದ ಲಭ್ಯ ಆಗುತ್ತೆ? ಲಾಲಸೆಯಿಂದ, ಉತ್ಕಂಠತೆಯಿಂದ, ಅದನ್ನು ಪಡಿಬೇಕನ್ನೋ ಒಂದು ಹಂಬಲದಿಂದ ಅದು ಲಭ್ಯ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಈ ಕೃಷ್ಣ ಭಕ್ತಿ ನಮಗೆಲ್ಲಾದರೂ ಸಿಗ್ತಾ ಇದ್ದರೆ ಅದನ್ನು ನಾವು ಬೇಗ ಅದನ್ನು ತೆಗೆದುಕೊಳ್ಬೇಕು. ತುಂಬ ಆತುರತೆಯಿಂದ ಅದನ್ನು ಪಡೆದುಕೊಳ್ಬೇಕು. ಸೊ ಅದಕ್ಕೋಸ್ಕರ ಇದೇ ಚೈತನ್ಯ ಚರಿತಾಮೃತದ ಆದಿಲೀಲೆ 8ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿಗಳು ಹೇಳ್ತಾರೆ, ನಿಮಗೆ ಏನಾದರೂ ತರ್ಕದಲ್ಲಿ ಏನಾದರೂ ಶ್ರೀಕೃಷ್ಣ ದಯಾಕರಹ ವಿಚಾರ, ನಿಮಗೇನಾದರೂ ತರ್ಕದಲ್ಲಿ ಇಂಟ್ರೆಸ್ಟ್ ಇದ್ದರೆ, ಯಾವಾಗವ್ರು ಹೇಳ್ತಾರೆ, ಯಾವುದ್ರ ಮೇಲೆ ತರ್ಕ ಮಾಡಿ ನೀವು, ಯಾವುದಕ್ಕೆ ನಿಮ್ಮ ತರ್ಕ ಮತ್ತು ಲಾಜಿಕ್ ಇದನ್ನೆಲ್ಲ ಎದಕ್ಕೆ ಹಚ್ಚಿರಿ ಅಂತ ಹೇಳ್ತಾರೆ? ಶ್ರೀಕೃಷ್ಣ ಚೈತನ್ಯ ದಯಾಕರಹ ವಿಚಾರ ಕೈಲೆ ಚಿತ್ತೆ ಪಾಬೆ ಚಮತ್ಕಾರ. ಶ್ರೀ ಚೈತನ್ಯ ಮಹಾಪ್ರಭುಗಳ ಒಂದು ದಯೆ ಏನಿದೆಯಲ್ಲ, ಅವರ ಒಂದು ಕರುಣೆ ಏನಿದೆಯಲ್ಲ, ಅದಕ್ಕೆ ನಿಮ್ಮ ಚಿತ್ತವನ್ನು, ನಿಮ್ಮ ಇದನ್ನು ಏನು ಮಾಡಿ, ನೀವು ತರ್ಕಗಳನ್ನು ಹಚ್ಚಿ ಆ ವಿಚಾರ ಮಾಡಿದ್ರೆ ನೀವು ಅವರು ಎಂತೆಂಥವ್ರಿಗೆ ಯಾವ ರೀತಿ ಉದ್ಧಾರ ಮಾಡಿದ್ರು, ಎಷ್ಟು ಕೃಪೆಯನ್ನು ನೀಡಿದ್ರು, ಅವರು ದಯೆಯನ್ನು ಮಾಡಿದ್ರು ಅನ್ನೋದಕ್ಕೆ ನಿಮ್ಮ ತರ್ಕವನ್ನು ಹಚ್ಚಿದರೆ ಯಾವಾಗೇನಾಗುತ್ತೆ? ಚಿತ್ತೆ ಪಾಬೆ ಚಮತ್ಕಾರ. ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಚಿತ್ತದಲ್ಲಿ, ನಿಮ್ಮ ಬುದ್ಧಿಯೊಳಗೆ ಏನಾಗುತ್ತೆ? ಚಮತ್ಕಾರ ಗೊತ್ತಾಗುತ್ತೆ. ಚೈತನ್ಯ ಮಹಾಪ್ರಭು ಎಷ್ಟೊಂದು ದಯಾಳು ಇದ್ದಾರೆ ಅಂತೇಳಿ. ಅಂಥ ದಯಾಳು ಅವತಾರ ಅವ್ರಿಗೆ ರೂಪ ಗೋಸ್ವಾಮಿಯವರು ಹೇಳ್ತಾರೆ, ನಮೋ ಮಹಾವದಾನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರತ್ವಿಷೇ ನಮಃ. ಹೇಳ್ತಾರೆ ಮಹಾವದಾನ್ಯಾಯ. ಚೈತನ್ಯ ಮಹಾಪ್ರಭುಗಳು ಯಾರು? ಎಂಥ ಅವತಾರ ಅದು? ಮಹಾವದಾನ್ಯಾಯ. ಪರಮ ಕರುಣಾ ಬಹುದು ಜನ ನಿತಾಯ ಗೌರಚಂದ್ರ ಸಭಾವತಾರ ಸಾರ ಶಿರೋಮಣಿ ಕೇವಲ ಆನಂದ ಕಂದ. ಅವ್ರು ಹೇಳ್ತಾರೆ ಪರಮ ಕರುಣ ಬಹುದ್ವಿ ಜನ ನಿತಾಯಿ ಗೌರಚಂದ್ರ. ನಿತ್ಯಾನಂದ ಪ್ರಭು ಮತ್ತು ಗೌರಚಂದ್ರ ಶ್ರೀ ಚೈತನ್ಯ ಮಹಾಪ್ರಭು ಯಾವ ರೀತಿ ಪರಮ ಕರುಣ, ಅತ್ಯಂತ ದಯಾಳುವಾಗಿದ್ದಾರೆ. ಮಹಾವದಾನ್ಯಾಯ,
ಮಹಾವದಾನ್ಯ ಅಂದರೆ ವದಾನ್ಯತೆ ಅಂದರೆ ಔದಾರ್ಯತೆ. ಉದಾರತೆ. ತುಂಬ ಯಾರೋ ಆಗ್ರಹ ಶ್ರೀಮಂತರಿದ್ದಾರೆ, ಅವರೇನು ಕೇಳಿದ್ದನ್ನೆಲ್ಲ ಕೊಡ್ತಾರೆ. ಇವತ್ತೇನು ಕೊಡಲ್ಲ ಜನ, ಅದು ಬೇರೆ ಮಾತು. ತುಂಬ ಹಿಂದಿನ ಕಾಲದಲ್ಲಿ ರಾಜರು ಎಲ್ಲ ಆ ರೀತಿ ಮಾಡ್ತಾರೆ. ಯಾವ ರೀತಿ ಅಂದರೆ ಓಕೆ, ಡೈಲಿ ಒಂದು ರೂಟೀನ್ ಅವ್ರದ್ದು. ಏನು ಬರೀ ಅವರು ಎಷ್ಟು ಶಕ್ತಿ ಮೀರಿ ಅಂದರೆ ಮನೋಬಲೆ, ಅವ್ರ ಮನಸ್ಸಿಗೆ ಊಹಿಸಲಿಕ್ಕೆ ಎಷ್ಟು ಸಾಧ್ಯ ಇದೆ ಅಷ್ಟು ದಾನ ಮಾಡ್ತಿದ್ರಂತ. ಬರೀ ಅವ್ರದ್ದು ಶ್ರೀಮಂತಿಕೆ ಬಲ ಎಷ್ಟಿದೆ ಅಷ್ಟೇ ಅಲ್ಲ, ಅವ್ರ ಮನೋಬಲ ಅಂದರೆ ಮನಸ್ಸಿಗೆ ಎಷ್ಟು ಸಾಧ್ಯ ಇದೆ ಅಷ್ಟು ದಾನ ಕೊಡೋದು. ನಮ್ಮ ಮನಸ್ಸು ಯಾವಾಗಲೂ ಏನು ವಿಚಾರ ಮಾಡ್ತಾಯಿದ್ದೀಗ, ಇವರಿಂದ ನನಗೇನು ಲಾಭ ಬರುವುದು, ಇವರಿಂದ ನನಗೆ ಯಾವುದು. ಈಗ ನೀವು ಯಾರಿಗಾದರೂ ಮಾತಾಡ್ಸೋಕ್ಕೆ ಹೋಗಿ, ಜನ ಮಾತಾಡ್ಸಲ್ಲ ದೊಡ್ಡ ದೊಡ್ಡ ಸಿಟಿಯಲ್ಲಿ, ಅಂದರೆ ಮಾತಾಡಿದ್ರೆ ನನ್ನ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಇವನಿಂದ ನನಗೇನು ಲಾಭ, ಇವನಿಂದ ನನಗೇನು ಲಾಭ ಆಗೋದಿದೆ, ಇವನಿಂದ ಏನಾದರೂ ಲಾಭ ಆಗೋದಿದ್ರೆ ಏನು ಮಾಡೋಣ, ನಾವು ಮಾತಾಡೋಣ. ಲಾಭ ಇಲ್ಲ ಅಂದರೆ ಯಾಕೆ ಮಾತಾಡಬೇಕು, ಟೈಮ್ ಯಾಕೆ ವೇಸ್ಟ್ ಮಾಡಬೇಕು. ಟೈಮ್ ಈಸ್ ಮನಿ. ಸಮಯ ಏನಿದೆ ಅದು ದುಡ್ಡಿದ್ದಂಗೆ, ಅದು ಇವ್ರ ಜೊತೆ ಯಾಕೆ. ಯಾರಿಗಾದರೂ ಇವರು ಮನೆ ಎಲ್ಲಿ ನಿಮ್ಗೆ ಗೊತ್ತಾ, ಇದು ನೋಡಿ ಒಂದು ಸ್ವಲ್ಪ ಅಂದರೆ ನಮಗೆ ಇಲ್ಲಿಯವರೆಲ್ಲ ನಾವು ಬೇರೆಯವರು ಕೇಳ್ಕೊಡ್ರಿ ಯಾರು ಅಂತ ಹೋಗ್ಬಿಡ್ತಾರೆ. ಎಲ್ಲಿ ಟೈಮ್ ವೇಸ್ಟ್ ಮಾಡೋದು ಅಂತೇಳಿ ಅಂಥ ಕಂಜೂಸ್ ಜನ ಈಗ. ಆದರೆ ಚೈತನ್ಯ ಮಹಾಪ್ರಭುಗಳು ಅವ್ರಿಗೆ ಮಹಾವದಾನ್ಯ ಅಂದರೆ ಮ್ಯಾಡ್ಲಿ ಮ್ಯಾಗ್ನನಿಮಸ್. ಅಂದರೆ ಅವ್ರು ಪೂರ್ತಿ ಅವ್ರು ಏನು ಮಾಡಿಬಿಟ್ಟಿದ್ದಾರೆ, ತಮ್ಮ ತಿಜೋರಿ ಓಪನ್ ಮಾಡಿಬಿಟ್ಟಿದ್ದಾರೆ, ಅವರು ಖಜಾನೆಯನ್ನು ಓಪನ್ ಮಾಡಿಬಿಟ್ಟಿದ್ದಾರೆ. ತೊಗೊಳ್ಳಿ, ಏನು ಯಾರಿಗೇನು ಬೇಕು ತೊಗೊಂಡೋಗಿ ಖಜಾನೆ ಓಪನ್ ಮಾಡಿಬಿಟ್ಟಿದ್ದಾರೆ. ಆ ರೀತಿ ಅವ್ರೇನು ಮಾಡಿದ್ರು, ಯಾವ ಅವತಾರದಲ್ಲೂ ಏನು ಅನರ್ಪಿತ ಚರಿಂ ಚಿರಾತ್ ಕರುಣ ಯಾವತೀರ್ಣ ಫಲೋ. ಅನರ್ಪಿತ ಚರಿಂ ಚಿರಾತ್. ಚಿರಾತ್ ಅಂದರೆ ತುಂಬ ಕಾಲದಲ್ಲಿ, ಚಿರಂಜೀವಿ ಅಂತೀವಲ್ಲ ನಾವು, ಅದರಿಂದ ಬಂದಿರೋದು ಈ ಶಬ್ದ ಚಿರಾತ್. ಅಂದರೆ ತುಂಬ ಸಮಯದಿಂದ ಏನು ಮಾನವ ಕುಲದ ಮೇಲೆ ಪಟ್ಟಿರದೇ ಇರೋದು, ಅದನ್ನು ಅನುಗ್ರಹ ಮಾಡಲಿಕ್ಕೆ ಏನದು ಸ್ವಭಕ್ತಿ ಶ್ರೇಯ. ತಮ್ಮ ಭಕ್ತಿಯ ಒಂದು ಐಶ್ವರ್ಯವನ್ನು ಅವರು ನೀಡಲಿಕ್ಕೆ ಏನು ಮಾಡಿದ್ರು, ಚೈತನ್ಯ ಮಹಾಪ್ರಭುಗಳು ಬಂದರು. ಅದಕ್ಕೆ ಆಮೇಲೆ ತುಂಬ ಸರಳ. ಈಗ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ರು ಏನು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಎಲ್ಲ ಧರ್ಮಗಳನ್ನು ನೀವೇನು ಮಾಡಿ, ತ್ಯಾಗವನ್ನು ಮಾಡಿ, ಸಂಪೂರ್ಣ ಎಲ್ಲ ಧರ್ಮಗಳ ತ್ಯಾಗ ಮಾಡಿ ನನ್ನೊಬ್ಬನಿಗೆ ಸಂಪೂರ್ಣ ಶರಣಾಗತ ಆದರೆ ನಾನೇನು ಮಾಡ್ತೀನಿ, ನಿಮಗೆ ಎಲ್ಲ ಅಭಯವನ್ನು ನೀಡ್ತೀನಿ ಅಂತ ಹೇಳಿ. ಅದನ್ನೇ ಆ ಶರಣಾಗತಿ ನಾವು ಹೇಗೆ ಮಾಡಬೇಕು, ನಾವು ಹೇಗೆ ಶರಣಾಗಬೇಕು ಭಗವಂತನಿಗೆ ಅನ್ನೋದನ್ನು ಕಲಿಸ್ಲಿಕ್ಕೆ ಸ್ವತಃ ಅವರೇ ಬಂದರು. ಫಾರ್ ಎಕ್ಸಾಂಪಲ್, ಈಗ ಒಬ್ಬರು ಟೀಚರ್ ಇದ್ದಾರೆ, ಅವರು ಟೀಚರ್ ಮಕ್ಕಳಿಗೆ ಏನು ಮಾಡ್ತಾಯಿದ್ದಾರೆ, ಲೆಟ್ರಸ್ ಕಲಿಸ್ತಾ ಇದ್ದಾರೆ. ಲೆಟ್ರು ಅವರು ABCD ಫಾರ್ ಎಕ್ಸಾಂಪಲ್ ಕಲಿಸ್ತಾ ಇದ್ದಾರೆ ಅನ್ಕೋ. ABCD ಕಲಿಸ್ತಾ ಇದ್ದಾರೆ ಅಂದರೆ ಅವರು ಜಸ್ಟ್ ಹೇಳಿಬಿಡ್ತಾರೆ, ಹಾಗೆ ಹೇಳಿಬಿಟ್ರೆ ಎ ಹೇಗೆ ಬರೆಯೋದಂದರೆ ಡ್ರಾ ಒನ್ ಡೈಗೋನಲ್ ಲೈನ್, ಡ್ರಾ ಅನದರ್ ಡೈಗೋನಲ್ ಲೈನ್ ಆ್ಯಂಡ್ ದೆನ್ ಡ್ರಾ ಒನ್ ಹಾರಿಜೆಂಟಲ್ ಲೈನ್, ಹಿಂಗೆ ಹೇಳ್ಬಿಟ್ರೆ ಎ ಆಗಿಬಿಡುತ್ತಾ. ನಮಗೆಲ್ಲ ಈಗ ನಾವು ಕಲ್ತಿದ್ದೀವಿ, ನಾವೇನೋ ಒಂದು ಕಲ್ಪನೆ ಮಾಡ್ಕೊಳ್ಬೋದು. ಆದರೆ ಚಿಕ್ಕ ಮಗುಗೆ, ಯಾರಿಗೆ ಅಲ್ಫಾಬೆಟ್ಸ್ ಗೊತ್ತಿಲ್ಲ, ಅವ್ರಿಗೆ ಆ ರೀತಿ ಹೇಳಿಬಿಟ್ರೆ ಎಲ್ಲರದು ಒಂದೊಂದು ಎ ಬೇರೆಯೇ ಆಗಿಬಿಡುತ್ತೆ. ಅದಕ್ಕೆ ಆ ಟೀಚರ್ ಏನು ಮಾಡ್ತಾರೆ, ಅವರು ಬೋರ್ಡ್ ಮೇಲೆ ಬರೆದು ತೋರಿಸ್ತಾರೆ. ಈ ರೀತಿ ಒಂದು ಗೆರೆ ಎಳಿಬೇಕು, ಆಮೇಲೆ ಈ ರೀತಿ ಒಂದು ಗೆರೆ ಎಳಿಬೇಕು, ಆಮೇಲೆ ಈ ರೀತಿ ಒಂದು ಅಡ್ಡ ಗೆರೆ ಎಳಿಬೇಕು, ಈ ರೀತಿ ಎಲ್ಲ ಬರೆದು ತೋರಿಸ್ತಾರೆ. ಅಷ್ಟು ಆದಮೇಲೂ ಮಕ್ಕಳಿಗೆ ಬರೆಯೋಕ್ಕೆ ಬರೋದಿಲ್ಲ. ಅವು ಏನು ಮಾಡ್ತಾರೆ, ಅವರು ಬಳಪ, ಅಥವಾ ಈಗ ಬಳಪ ಇಲ್ಲ, ಈಗೇನಿದೆ ಪೆನ್ಸಿಲ್, ಅದನ್ನ ಕೈ ಹಿಡಿದು ಅವ್ರು ಏನು ಮಾಡ್ತಾರೆ, ಕೈ ಹಿಡಿದು ಮಗುವಿಂದ ಕೈ ತಿರುಗಿಸ್ತಾರೆ, ಹೀಗೆ ಬರೆಸ್ತಾರೆ. ಹೌದಿಲ್ಲ? ಆ ರೀತಿ ಅಂದರೆ ಚೈತನ್ಯ ಮಹಾಪ್ರಭು ಆ ಶರಣಾಗತಿ ಶ್ರೀಕೃಷ್ಣ
ಭಗವಂತ ಏನು ಹೇಳಿದ್ರಲ್ಲ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ, ಎಲ್ಲ ಪ್ರಕಾರದ ಧರ್ಮಗಳನ್ನು ತ್ಯಾಗ ಮಾಡಿ ಕೇವಲ ನನಗೊಬ್ಬನಿಗೆ ಶರಣಾಗು ಅಂತೇಳಿ. ಆ ಶರಣಾಗತಿಯನ್ನು ಅತ್ಯಂತ ಸರಾಗವಾಗಿ ನಾವು ಯಾವ ರೀತಿ ಕಲಿಯುಗದಲ್ಲಿ ಆಚರಣೆ ಅನ್ನೋದನ್ನು ತಮ್ಮ ಉದಾಹರಣೆಯಿಂದ ಅವರು ತೋರಿಸಿದರು. ಅಪನೇ ಆಚಾರ್ಯ ಪ್ರಭು ಜೀವರ ಸಿಕ್ಕಾಯ, ಸ್ವಯಂ ತಾವೇ ಆಚರಣೆಯನ್ನು ಮಾಡಿ ಅವರು ಎಲ್ಲ ಜಗತ್ತಿಗೆ, ಪ್ರತಿಯೊಂದು ಜೀವಿಗಳಿಗೆ ಅವರು ತೋರಿಸ್ಕೊಟ್ರು. ಅದಕ್ಕೆ ಅವ್ರಿಗೆ ಹೇಳ್ತಾರೆ, ನಮೋ ಮಹಾವದಾನ್ಯಾಯ ಕೃಷ್ಣ ಪ್ರೇಮ ಪ್ರದಾಯಿತೆ. ಯಾವ ರೀತಿ ಕೃಷ್ಣ ಪ್ರೇಮವನ್ನು ಅತ್ಯಂತ ಸರಾಗವಾಗಿ ಪಡೆದುಕೊಳ್ಬೇಕು ಅನ್ನೋದನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು ತೋರಿಸ್ಕೊಟ್ರು. ನಾವು ಅವ್ರಿಗೆ ಕೇವಲ ಸ್ವಯಂ ಅವರು ರಾಧಾಕೃಷ್ಣರ ಮಿಲಿತ ರೂಪ, ರಾಧಾಕೃಷ್ಣ ಏಕತನು, ಅವರು ಒಂದೇ ರೂಪದಲ್ಲಿ ಬಂದಿದ್ದಾರೆ, ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ. ಅದನ್ನು ನಾವೇನು ಮಾಡಬೇಕು, ಮೊದಲು ಅದು ಹೆಂಗೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮೊದಲು ಅಟ್ಲೀಸ್ಟ್ ಅಜ್ಯೂಮ್ ದ್ಯಾಟ್ ಎಕ್ಸ್ ಈಸ್ ಈಕ್ವಲ್ ಟು ವೈ, ಎಕ್ಸ್ ಈಸ್ ಈಕ್ವಲ್ ಟು ವೈ, ಅದನ್ನು ಅಜಂಪ್ಷನ್ ನಾವು ಮಾಡ್ಕೋಬೇಕು. ಅದನ್ನೇ ನಾವು ಬೇಸಿಗೆ ಪ್ರಶ್ನೆ ಮಾಡಿಬಿಟ್ರೆ ಮುಂದೆ ಹೋಗೋಕ್ಕಾಗೋದಿಲ್ಲ. ಹೇಗೆ ರಾಧಾಕೃಷ್ಣ ಒಂದು, ಅವರು ಬೇರೆ ಬೇರೆ ಆಗಿದ್ದರು, ಅವರು ಎಕ್ಸು ವೈ ಆಗಿದ್ರೂ ಕೂಡ, ರಾಧಾಕೃಷ್ಣ ಆಗಿದ್ರೂ ಕೂಡ ಅವರಿಬ್ಬರು ಒಂದೇ ಹೇಗೆ, ಮತ್ತು ಅವರಿಬ್ಬರು ಒಂದೇ ಸೇರಿ ಯಾವ ರೀತಿ ಅವರು ಏನಾದರೂ ಸಿ ಆದರು, ಚೈತನ್ಯ ಮಹಾಪ್ರಭು ಆದರು, ಅದನ್ನು ನಾವು ನಿಧಾನಕ್ಕೆ ತಿಳ್ಕೊಳ್ಳೋಣ. ಆದರೆ ಮೊದಲು ನಾವು ಒಂದು ಅಜಂಪ್ಷನ್, ನಾವು ಅಂದರೆ ಅಜಂಪ್ಷನ್ ಹೇಳ್ತಾ ಇರೋದು ಯಾಕಂದರೆ ನಾವು ಅಂದರೆ ಇದರ ಒಂದೇ ಒಂದು ಅರ್ಥ ಏನು, ವಿನಮ್ರತೆ. ಏನು, ನಮ್ಮ ಮನಸ್ಸು ಸರಳ ಇರಬೇಕು. ಮನಸ್ಸು ಸರಳ ಆದಾಗ ಏನಾಗುತ್ತೆ, ಅವಾಗ ಎಲ್ಲ ಏನಾಗುತ್ತೆ, ಅವಾಗ ಈಸಿಲಿ ಪಾಸ್ ಥ್ರೂ ಆಗುತ್ತೆ. ನಮ್ಮದು ಮನಸ್ಸಿನಲ್ಲೇ ವಿಕಾರ ವಕ್ರತೆ ಇದ್ದರೆ ಏನಾಗುತ್ತೆ, ಅವಾಗ ಸರಿಯಾಗಿ ಹೋಗೋದಿಲ್ಲ. ಅದು ಟ್ರಾನ್ಸ್ಮಿಷನ್ ಅಷ್ಟು ಸರಿಯಾಗಿರಲ್ಲ. ಸೊ ಅದು ಟ್ರಾನ್ಸ್ಮಿಷನ್ ಅದು ಯಾವುದೋ ಅಡೆತಡೆ ಇಲ್ಲದೆ ಹೋಗಬೇಕು, ಭಗವತ್ ಕೃಪೆ ಅದು ಬರಬೇಕಂದ್ರೆ ನಾವೇನು ಮಾಡಬೇಕು, ಮನಸ್ಸನ್ನು ಸರಳ ಮಾಡಿ ಅದನ್ನು ಒಪ್ಕೊಳ್ಬೇಕು. ಶ್ರೀ ಚೈತನ್ಯ ಮಹಾಪ್ರಭುಗಳ ಕೃಪೆ ಆವಾಗ ನಮಗೆ ಸರಳವಾಗಿ ಸರಾಗವಾಗಿ ಲಭ್ಯ ಆಗುತ್ತೆ. ಆ ಒಂದು ಕಾಂಪ್ಲಿಕೇಟೆಡ್, ಯಾಕಂದರೆ ಕಲಿಯುಗದಲ್ಲಿ ಮೊದಲೇ ಜನ ಭಾಳ ಕಾಂಪ್ಲಿಕೇಟೆಡ್. ಅವ್ರಿಗೆ ರಾಧಾಕೃಷ್ಣ ಅಂದ ತಕ್ಷಣ ಬೇರೆ 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 ಬೇರೆನೇ ಅರ್ಥ ಮಾಡ್ಕೊಳ್ತಾರೆ ನಾವು. ಕೃಷ್ಣ ಅಂದರೆ ಹಾಗೆ ಹೀಗೆ ಅದೇ ಕೇಳಿದ್ದೀವಲ್ಲ ನಾವು. ನೀವು ಈಗ ಏನೇ ಒಂದು ವಿಷಯ ಸೈನ್ಸ್ ತಿಳ್ಕೊಳ್ಬೇಕಂದ್ರೆ, ಯಾವುದೇ ಒಂದು ವಿಷಯ ಇರಲಿ, ವಿಜ್ಞಾನ ಇರಲಿ, ಅದು ಸೋಷಿಯಾಲಜಿ ಇರಲಿ, ಅದು ಅಕೌಂಟೆನ್ಸಿ ಇರಲಿ, ಎಕನಾಮಿಕ್ಸ್ ಇರಲಿ, ಅದು ತಿಳ್ಕೊಬೇಕಂದ್ರೆ ನಾವೆಲ್ಲಿ ಹೋಗ್ತೀವಿ, ತರಕಾರಿ ಮಾರ್ಕೆಟಿಗಲ್ಲ, ಮತ್ತು ಇಲ್ಲಿ ಮಂಡಿಪೇಟೆನಾ, ಯಾವ ಪೇಟೆಗೆ ಹೋಗ್ತೀವಿ ನಾವು, KR ಮಾರ್ಕೆಟಾ? ಅಂದರೆ ಒಂದು ಅಥರೈಸ್ಡ್ ಕಾಲೇಜಿಗೆ ಹೋಗ್ತೀವಿ ನಾವು, ಹೌದಿಲ್ಲ? ನಮಗೆ ಎಕನಾಮಿಕ್ಸ್ ಅಕೌಂಟೆನ್ಸಿ ತಿಳ್ಕೊಬೇಕಂದ್ರೆ ಕಾಮರ್ಸ್ ಇನ್ಸ್ಟಿಟ್ಯೂಟ್ಗೆ ಹೋಗ್ತೀವಿ. ನಮಗೆ ಸೈನ್ಸ್, ಅಲ್ಜಿಬ್ರಾ, ಬಯಾಲಜಿ ಇದೆಲ್ಲ ತಿಳ್ಕೊಬೇಕಾದ್ರೆ ನಾವು ಏನು ಹೋಗ್ತೀವಿ, ಒಂದು ಸೈನ್ಸ್ ಇನ್ಸ್ಟಿಟ್ಯೂಟ್ಗೆ ಹೋಗ್ತೀವಿ. ಅದು ಬಿಟ್ಬಿಟ್ಟು ನಾವು ಮಂಡಿಪೇಟೆ, ಚಾಮರಾಜಪೇಟೆ, ಚೌಕಿಪೇಟೆ ಹೋಗಲ್ಲಲ್ಲ, ಅಥವಾ ಸಂತೆಪೇಟೆ ಅಲ್ಲೆಲ್ಲ ಹೋಗಲ್ಲ. ಅದೇ ರೀತಿ ನಮ್ಮ ಭಾರತದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ನಮ್ಮ ಭಾರತದಲ್ಲಿ ಎಲ್ಲರೂ ಏನೋ ವಿಷಯ ಕೇಳಿದರೆ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅನ್ಬೋದು. ಆದರೆ ಆತ್ಮ ಭಗವಂತನ ಬಗ್ಗೆ ಏನಾದರೂ ಮಾತಾಡಿದ್ರೆ ಅದು ನಮ್ಮದೇನು ಬಿಡು, ಅದು ಅಂದರೆ ಅದು ಲೋಕಲ್ ಕಾಲ್ ಇದ್ದಂಗೆ ಅಂತ ಎಲ್ಲರೂ ಅದ್ರ ಮೇಲೆ ಪ್ರವಚನ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಎಲ್ಲಿಂದೋ ಏನೇನೋ ಕೇಳಿ ಅದೇನು ಮಾಡಿಬಿಡ್ತಾರೆ, ಅವರು ಎಲ್ಲವನ್ನು ತಮ್ಮದೇ ಒಂದು ಇದು ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಸೊ ಅದಕ್ಕೋಸ್ಕರ ಏನಿದೆ, ನಾವು ಈ ಭಗವತ್ ವಿಜ್ಞಾನವನ್ನು ತಿಳಿದುಕೊಳ್ಬೇಕಾದ್ರೆ ನಾವೊಂದು ಅದು ಗುರು ಪರಂಪರೆಯಲ್ಲಿ ತಿಳ್ಕೊಳ್ಬೇಕು, ಆಚಾರ್ಯರಿಂದ ತಿಳಿದುಕೊಳ್ಬೇಕು. ಯಾರು ಈ ಜ್ಞಾನವನ್ನು ಆ ಪರಂಪರೆಯಲ್ಲಿ ಅದನ್ನು ಕೇಳಿ ಅರ್ಥ ಮಾಡ್ಕೊಂಡಿದ್ದಾರೆ ಅವರಲ್ಲಿ ಕೇಳಬೇಕು.
ಓಕೆ, ಹರೇ ಕೃಷ್ಣ. ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇದೆಯಾ? ಪ್ರಶ್ನೆ ಇಲ್ಲ, ಏನು ಪ್ರಶ್ನೆ ಇಲ್ಲ. ಪ್ರಶ್ನೆ ಇಲ್ಲ ಅಂದರೆ ಒಂದು ನಾವು ಮನಸ್ಸು ಸರಳ